ಕುಣಿಗಲ್ ಪಟ್ಟಣದ ಹುಚ್ಚಮಾಸ್ತಿಗೌಡ ಸರ್ಕಲ್ನಲ್ಲಿ ಸ್ಟೆಲ್ಲಾ ಮೇರಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಬಹಳ ಅದ್ಭುತವಾಗಿ ಆಚರಿಸಿ ಸಾರ್ವಜನಿಕರ ಗಮನ ಸೆಳೆದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸ್ಟೆಲ್ಲಾ ಮೇರಿ ಶಾಲೆಯ ಆಡಳಿತ ವಿಭಾಗದ ಪ್ರಾಂಶುಪಾಲರಾದ ಶ್ರೀಯುತ ಸಾರಾ ಡಾಮಿನಿಕ್ ರವರು ಕುಣಿಗಲ್ ಜನತೆ ಪರಿಸರ ಪ್ರೇಮಿಗಳು ಇನ್ನೂ ಹೆಚ್ಚಿನದಾಗಿ ಪ್ರೀತಿ ಮತ್ತು ಪರಿಸರದ ಕಾಳಜಿಯನ್ನ ಹೊಂದಬೇಕು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಮಾತನಾಡಿದರು. ಇನ್ನು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಶಾಲೆಯ ವತಿಯಿಂದ ಉಚಿತ ಗಿಡಗಳನ್ನು ಸಾರ್ವಜನಿಕರಿಗೆ ನೀಡುತ್ತಿರುವುದು ನಮಗೆ ಬಹಳ ಸಂತೋಷದ ವಿಷಯ ಎಂದು ತಿಳಿಸಿದರು. ಹಾಗೂ ನಮ್ಮ ಮಕ್ಕಳಲ್ಲಿ ಪರಿಸರ ಪ್ರೇಮವನ್ನು ಮೂಡಿಸುವುದರ ಮೂಲಕ ಅನೇಕ ಬಾರಿ ಅವರಿಗೆ ನೃತ್ಯ ರೂಪಗಳಲ್ಲಿ ಪರಿಸರ ಪ್ರೇಮವನ್ನು ಹುಟ್ಟಿಸಬೇಕು. ನಮ್ಮ ಮಕ್ಕಳು ಮುಂದಿನ ಯುವ ಪೀಳಿಗೆಯ ರೂವಾರಿಗಳು ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾರ್ವಜನಿಕರ ಗಮನ ಸೆಳೆದ ಪರಿಸರ ಪ್ರೇಮಿಗಳಾದ ಸ್ಪಂದನ, ನಿತ್ಯಶ್ರೀ, ಸಿಂಚನ ಅನೇಕ ಹೆಣ್ಣು ಮಕ್ಕಳು ಇಂದು ಪರಿಸರದ ಗಿಡಗಳನ್ನು ತಮ್ಮ ಮೈ ಮೇಲೆ ತೊಟ್ಟು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸ್ಟೆಲ್ಲಾ ಮೇರಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀಯುತ ಸಾರಾ ಡಾಮಿನಿಕ್, ಶೈಕ್ಷಣಿಕ ಪ್ರಾಂಶುಪಾಲರಾದ ಶ್ರೀಮತಿ ಡಾ ಜ್ಯೋತಿಪ್ರಿಯಾ, ವ್ಯವಸ್ಥಾಪಕರಾದ ಶ್ರೀಯುತ ಸುನೀಲ್ ಕುಮಾರ್, ಮುಖ್ಯ ಶಿಕ್ಷಕರಾದ ಶ್ರೀಯುತ ರವಿ ಬಿಜೆ, ದೈಹಿಕ ಶಿಕ್ಷಣ ಶಿಕ್ಷಕರುಗಳಾದ ಶ್ರೀಯುತ ಚಂದನ್ ಕುಮಾರ್ ಬೋರೇಗೌಡ, ಶ್ರೀಮತಿ ಪ್ರೀತಿ ಮತ್ತು ಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ನರಸಿಂಹರಾಜು, ಸಂಪೂರ್ಣ ನ್ಯೂಸ್. ಸ್ಪಂದನ ಅಂತ ಕುಣಿಗಲ್ಲೆ. ಖುಷಿ ಆಗುತ್ತೆ. ನಮ್ಮ ಪ್ರಿನ್ಸಿಪಲ್ ನಮಗೆಲ್ಲ ಈ ರೀತಿ ಅವಕಾಶ ಮಾಡಿಕೊಡ್ತಿರ್ತಾರೆ. ಮತ್ತು ಎಲ್ಲರೂ ಗಿಡನ ಉಳಿಸಿ ಅಂತ ಬೇಡ್ಕೋತೀನಿ. ಅದಾದಮೇಲೆ ಸಂಪೂರ್ಣ ವಾಹಿನಿ ಅವರು ಬಂದಿರೋದು ನನಗೆ ಖುಷಿ ಆಗುತ್ತೆ. ಹೀಗೆ ಬನ್ನಿ, ಅವರಿಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡಿ. ಅವ್ರಿಗೂ ವಿಶ್ವ ಪರಿಸರದ ದಿನಾಚರಣೆಗೆ ಶುಭಾಶಯಗಳು. ಕುಣಿಗಲ್ ಜನತೆಗೆ ಪ್ರಪ್ರಥಮವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಯಾಕೆಂದರೆ ಕುಣಿಗಲ್ ಜನತೆ ಪರಿಸರ ಪ್ರೇಮಿಗಳು. ಅದು ನಾನು ಸ್ವತಃ ನೋಡಿ ಅನುಭವಿಸಿದ್ದೇನೆ. ಹಾಗೂ ಇನ್ನಷ್ಟು ರೀತಿಯಲ್ಲಿ ನಮ್ಮ ಕುಣಿಗಲ್ ಜನತೆಯನ್ನು ಪರಿಸರದ ಬಗ್ಗೆ ಹೆಚ್ಚು ಪ್ರೀತಿಯನ್ನು ಮತ್ತು ಕಾಳಜಿಯನ್ನು ಹೊಂದಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕಳೆದ ವರ್ಷವೂ ಕೂಡ ನಾವು ಪರಿಸರ ಪ್ರೇಮದ ಒಂದು ದಿನಾಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇದೇ ರೀತಿ ಜಾಥಾವನ್ನು ಹಮ್ಮಿಕೊಂಡು ನಾವು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಿ ಗಿಡಗಳನ್ನ ವಿತರಣೆ ಮಾಡಿ ಯಶಸ್ವಿಯಾಗಿದ್ವಿ. ಹಾಗೆ ಈ ದಿವಸವೂ ಕೂಡ ಮಾಡಬೇಕು ಅಂತ ನಮ್ಮ ಶಾಲೆ ಮತ್ತು ಕಾಲೇಜಿನ ಎಲ್ಲ ಶಿಕ್ಷಕಿಯರು ಸಿಬ್ಬಂದಿ ವರ್ಗದವರು ನನಗೆ ಕೇಳಿಕೊಂಡಾಗ ನಾನು ಸಂತೋಷದಿಂದ ಒಪ್ಕೊಂಡು ಈ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗಿಡಗಳನ್ನು ವಿತರಣೆ ಮಾಡಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ಮಾಡಿ ಒಂದು ಪುಟ್ಟ ಒಂದು ಪ್ರಹಸನ ಮತ್ತು ನೃತ್ಯವನ್ನು ಏರ್ಪಡಿಸಿ ನಾವು ಸಂತೋಷ ಪಡ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಮುಂದಿನ ಪೀಳಿಗೆಗೆ ನಾವು ಉನ್ನತವಾದಂಥ ಒಂದು ಉತ್ತಮವಾದಂಥ ಪರಿಸರವನ್ನು ಕೊಡಬೇಕು ಅನ್ನೋದು ನಮ್ಮ ಗಮನದಲ್ಲಿದೆ. ಆ ಒಂದು ಕಾರಣಕ್ಕಾಗಿ ಜನಗಳಲ್ಲಿ ಜಾಗೃತಿ ಬಹಳ ಮುಖ್ಯವಾದದ್ದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.